ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ರಚನೆಗೆ ಮುನ್ನ ಅಧಿಕಾರ ಹಂಚಿಕೆ ಮಾಡ್ಯೂಲ್ ಕುರಿತು ಚಿಂತನೆ ನಡೆಸ್ತಾ ಇದ್ದಂತೆ ಮಿತ್ರ ಪಕ್ಷಗಳು ತಮ್ಮ ಬೇಡಿಕೆಗಳನ್ನು ಬಿಜೆಪಿಯ ಮುಂದಿಟ್ಟಿವೆ. ಎನ್ಡಿಎ ಮಿತ್ರ ಪಕ್ಷ ತೆಲುಗು ದೇಶಂ ಪಕ್ಷ ಬಿಜೆಪಿಯಿಂದ ಲೋಕಸಭೆ ಸ್ಪೀಕರ್ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿದೆ. ಎನ್ಡಿಎಯಲ್ಲಿ ಬಿಜೆಪಿ ಏಕೈಕ ದೊಡ್ಡ ಪಕ್ಷವಾಗಿದ್ದು ಮತ್ತು ಇತರ ಮೈತ್ರಿ ಪಾಲುದಾರರೊಂದಿಗೆ ಅದು 292 ಲೋಕಸಭಾ ಸ್ಥಾನಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಟಿಡಿಪಿ 16 ಸ್ಥಾನಗಳನ್ನು ಗೆದ್ದಿರುವ ಹಿನ್ನೆಲೆಯಲ್ಲಿ ಈಗ ಅದು 3 ಸಚಿವ ಹುದ್ದೆಯ ಬೇಡಿಕೆಯನ್ನು ಇಟ್ಟಿದೆ. ಆದರೆ ಎನ್ಡಿಎ ಈ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಇನ್ನೊಂದು ಕಡೆ ಜೆಡಿಯು 3 ಕ್ಯಾಬಿನೆಟ್ ಮತ್ತು 1 ಎಂಒಎಸ್ ಹುದ್ದೆಗೆ ಬೇಡಿಕೆಯನ್ನು ಇಟ್ಟಿದೆ. ಲೋಕಸಭೆ ಸ್ಪೀಕರ್ ಹುದ್ದೆಗೆ ಟಿಡಿಪಿ ಬೇಡಿಕೆ ಇಟ್ಟಿರೋದು ಏಕೆ? ಸರ್ಕಾರದ ವಿರುದ್ಧ ಅವಿಶ್ವಾಸ ಮತದ ನಿರ್ಣಯದ ಸಂದರ್ಭದಲ್ಲಿ ಸ್ಪೀಕರ್ ಪಾತ್ರ ಮುಖ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ 1998ರಲ್ಲಿ ನಾಯ್ಡು ಅವರು ಎನ್ಡಿಎ ಸರ್ಕಾರಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ತಮ್ಮ ಬೆಂಬಲವನ್ನು ನೀಡಿದಾಗ ಅವರು ಯಾವುದೇ ಕ್ಯಾಬಿನೆಟ್ ಹುದ್ದೆಗಳನ್ನು ಕೇಳುವ ಬದಲಾಗಿ ಸ್ಪೀಕರ್ ಸ್ಥಾನದ ಬೇಡಿಕೆಯನ್ನಿಟ್ಟರು. ಹಾಗಾಗಿ ಈ ಹುದ್ದೆಗೆ ಜಿಎಂಸಿ ಬಾಲಯೋಗಿ ಅವರನ್ನ ನಾಮನಿರ್ದೇಶನವನ್ನು ಮಾಡಲಾಗಿದೆ. ಏನು ಒಂದು ವೇಳೆ ಅವಿಶ್ವಾಸ ಮತದ ಸಂದರ್ಭದಲ್ಲಿ ಸರ್ಕಾರ ಪತನಗೊಂಡರೂ ಕೂಡ ಸದನ ವಿಸರ್ಜಿಸುವವರೆಗೂ ಸ್ಪೀಕರ್ ಸ್ಥಾನದಿಂದ ಕೆಳಗಿಳಿಯುವಂತಿಲ್ಲ ಎಂಬ ಕಾರಣಕ್ಕೆ ಸ್ಪೀಕರ್ ಹುದ್ದೆಯು ಮಹತ್ವದಾಗಿದೆ. ಹೀಗಾಗಿ ಟಿಡಿಪಿ ಸ್ಪೀಕರ್ ಸ್ಥಾನವನ್ನು ಪಡೆದು ಕಾಂಗ್ರೆಸ್ ಪಕ್ಷವನ್ನು ಬದಲಾಯಿಸಿದ್ರೆ ನಂತರ ಸ್ಪೀಕರ್ ಹುದ್ದೆಯನ್ನು ಮುಂದುವರಿಸುತ್ತಾರೆ. ಸ್ಪೀಕರ್ ಅನ್ನ ಸದನದ ಒಟ್ಟು ಬಲದ 50%ಗಿಂತ ಹೆಚ್ಚು ಅಂದರೆ ಪರಿಣಾಮಕಾರಿ ಬಹುಮತದಿಂದ ಅಂಗೀಕರಿಸಲ್ಪಟ್ಟ ನಿರ್ಣಯದ ಮೂಲಕ ಮಾತ್ರ ಸದನವು ತೆಗೆದುಹಾಕಬಹುದು. ಒಟ್ನಲ್ಲಿ ಬಿಜೆಪಿಗೆ ಇದೀಗ ತಮ್ಮ ಕ್ಯಾಬಿನೆಟ್ಗೆ ಯಾರನ್ನ ಆರಿಸೋದು ಅನ್ನುವಂತಹ ತಲೆನೋವು ಒಂದು ಕಡೆಯಾದರೆ ಈ ಇಬ್ಬರನ್ನ ಸಂಭಾಳಿಸೋದು ಇನ್ನೊಂದು ತರಹ ಕಷ್ಟವಾಗಿದೆ. ಒಟ್ಟಿನಲ್ಲಿ ನರೇಂದ್ರ ಮೋದಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಹೆಜ್ಜೆಗಳನ್ನು ಇಟ್ಕೊಳ್ತಾರೆ ಅಥವಾ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು.